ಆತ್ಮೀಯರೇ, ಈ ವಿಡಿಯೋದಲ್ಲಿ ಲಸ ಲೆಕ್ಕಗಳ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಇಲ್ಲಿ ವಿಶೇಷ ಲೆಕ್ಕಗಳನ್ನು ಇಲ್ಲಿ ನಾವು ನೋಡೋಣ್ರಿ. ಇಲ್ಲಿ ಯಾವ ರೀತಿ ಲೆಕ್ಕಗಳು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದು ಯಾವುದೇ ಪರೀಕ್ಷೆ ಇರ್ಬೋದು, ಲಸ ಮ್ಯಾಗ ಈ ರೀತಿ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಐತಿ. ಪ್ರಶ್ನೆ: 3 ಸಂಚಾರಿ ದೀಪಗಳು 30, 45, 60 ಸೆಕೆಂಡ್ಗಳೊಮ್ಮೆ ಬದಲಾಗ್ತಾವೆ. ಅಂದರೆ ಆ ಟೈಮ್ಗಳಿಗೊಮ್ಮೆ ಲೈಟ್ಗಳು ಹತ್ತುದು ಹರಿದು ಮಾಡ್ತಾವೆ. ಬೆಳಿಗ್ಗೆ 8:30ಕ್ಕೆ ಒಂದು ಏಕಕಾಲಕ್ಕೆ ಒಮ್ಮೆ ಹತ್ಯಾವ. ನೆಕ್ಸ್ಟ್ ಯಾವ ಸಮಯದೊಳಗೆ ಮುಂದಿನ ಟೈಮ್ ಒಳಗೆ ಅವು ಒಟ್ಟಿಗೆ ಹತ್ತವು, 3 ಸರ್ಕಲ್ನಾಗ ಒಟ್ಟಿಗೆ ಲೈಟ್ ಹತ್ತಿರ್ತಾವೆ ಅನ್ನೋದನ್ನು ಈ ಪ್ರಶ್ನೆ ನಿಮ್ಗೆ ಹೇಳಿಕೊಡ್ತೈತೆ. ಈ ರೀತಿ ಪ್ರಶ್ನೆಗಳು ಕೇಳಿದಾಗ ನಾವು ಲಸ ತೆಗಿಬೇಕಾಗತ್ತೆ. ಲಸ ತೆಗೆದ ಅದನ್ನು ಯಾವ ರೀತಿ ಮಾಡ್ಬೇಕನ್ನೋದು ನೋಡ್ರಿ. 3 ದೀಪಗಳ ಟೈಮಿಗೆ ಎಷ್ಟು ಟೈಮಿಗೊಮ್ಮೆ ಬದಲಾಗ್ತಾವೆ ಬರೀರಿ. ಮೊದಲನೇದು ಏನೈತೆ ನೋಡ್ರಿ, 30, 45, 60 ನೋಡ್ರಿ. 30 ಒಂದನೇದು 30, 45, 60 ಇವುಗಳ ಲಸವನ್ನು ತೆಗೀನೀಗ. ಇಲ್ಲೇ ನಿಮಗೊಂದಿಷ್ಟು ಶಾರ್ಟ್ಕಟ್ ಮೆಥಡ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ್ರಿ. ಇಲ್ಲಿ ಗೆರೆ ಹೊಡಿತೀರಿ ನೋಡಿ. ಈಗ ಫಸ್ಟ್ 2ರಿಂದ ಕಡ್ತಾ ಹೊಡಿತೀರಿ. 2 15ಲೆ, ಇದಕ್ಕೆ 2ರಿಂದ ಭಾಗ ಹೋಗೋದಿಲ್ಲ, ಹಂಗೆ ಬರೀತೀರಿ. ಇದು 2 30ಲೆ ಹಂಗೆ ಬರೀತೀರಿ. ನೆಕ್ಸ್ಟ್ 2ರಿಂದ ಭಾಗ ಹೋಗುವಂಥ ಸಂಖ್ಯೆ ಅಂದರೆ ಇದೊಂದು ಐತಿ, 30, 15ಲೆ 45 ಹಂಗೆ ಬರೀತೀರಿ. ಈಗ ನೋಡಿರಿ, 15 ನೇರವಾಗಿ ನಾವು ಬರಿಬೋದು. 15 ಬಗ್ಗೆ 45 ಐತಿ ನೋಡಿ. ನೇರವಾಗಿ 45 ಬರೆದ್ರು ನಿಮಗೆ ಆನ್ಸರ್ ಸಿಗ್ತೈತೆ ನೋಡಿರಿ. 15 ಕ್ಯಾನ್ಸಲ್ ಆಯಿತು, 45 ಉಳಿತು. ಈ ರೀತಿಯೂ ನಾವು ಲಸ ತೆಗಿಬೋದು ನೋಡಿರಿ. 45 × 2 × 2 ಗುಣಾಕಾರ ಮಾಡಿದರೆ ಎಷ್ಟಾಗತ್ತೆ ನೋಡಿರಿ. 45 2ಲೆ 90, 92ಲೆ 180. 45 2ಲೆ 90, 92ಲೆ 180. ಇಲ್ಲಿ ಶಾರ್ಟ್ಕಟ್ ಮೆಥಡ್ಗಳನ್ನ ಇಲ್ಲಿ ನೋಡ್ಬೋದು. ಆದ್ದರಿಂದ ಲಸ ಏನಾದ್ರೂ ಇದು 180 ಅಂತ. ಹಾಗಾದ್ರೆ ಇವೆಲ್ಲ ಎದುರಾಗದವ್ರಿ ಸೆಕೆಂಡ್ಗಳಲ್ಲಿ ಅದಾವ, ಸೆಕೆಂಡ್ಗಳು ಹೌದ್ರಿ. ಹಾಗಾದ್ರೆ ಇದು ಏನಾದ್ರಿ ಸೆಕೆಂಡ್ಗಳಲ್ಲಿ ಬಂತು. ಹಾಗಾದ್ರೆ ಮುಂದಿನ ಯಾವ ಸಮಯಕ್ಕೆ ಅವು ಮುಂದಿನ ಯಾವ ಸಮಯಕ್ಕವು ಏಕಕಾಲದಲ್ಲಿ ಲೈಟ್ಗಳು ಹತ್ತವು ಅಂತ ಕೇಳಿದ್ರೆ 180 ಸೆಕೆಂಡ್ಗಳು. ಹಾಗಾದ್ರೆ ನಮಗೀಗ ಈ ಸೆಕೆಂಡ್ ಇದ್ದಿದ್ದ ನಿಮಿಷ ಮಾಡ್ಬೋದು ನಾವು. 60 ಸೆಕೆಂಡ್ ಅಂದರೆ ಏನೈತ್ರಿ, 1 ನಿಮಿಷ ಐತೆ. ಹಾಗಾದ್ರೆ 60ರಿಂದ ಭಾಗಿಸ್ರಿ, 61ಲೆ 63ಲೆ, ಹಾಗಾದ್ರೆ 3 ನಿಮಿಷಗಳು ಆಯಿತು. ನಮಗೆ ಏಕಕಾಲಕ್ಕೆ ಎಷ್ಟು ಯಾವಾಗ ಅವು ಒಮ್ಮೆಗೆ ಹತ್ತೇವೆ ಅಂದರೆ ಬೆಳಿಗ್ಗೆ 8:30ಕ್ಕೆ ಹತ್ತೇವೆ. ಅಂದರೆ 8 ಗಂಟೆ 30 ನಿಮಿಷ. ಈಗ ಅದರ ಪ್ಲಸ್ ಈಗ 3 ನಿಮಿಷ ಕೂಡಿಸ್ಕೋರಿ. ಹಾಗಾದ್ರೆ 8 ಗಂಟೆ 33 ನಿಮಿಷಕ್ಕೆ ಮುಂದಿನ ಈ ಸಮಯದಲ್ಲಿ ಅವು ಏನಾಗಿರ್ತಾವ್ರಿ, ಏಕಕಾಲಕ್ಕೆ ಹತ್ತತಾವ ಅಂತ ಹೇಳ್ಬೋದು. ಈ ರೀತಿ ಪ್ರಶ್ನೆಗಳು ಕೇಳಿದಾಗ ನಾವು ಲಸ ತೆಗಿಬೇಕು ಅನ್ನೋದನ್ನು ಈ ಲೆಕ್ಕದಲ್ಲಿ ನೋಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. 5, 6, 4 ಮತ್ತು 3 ಇವುಗಳಿಂದ ಭಾಗಿಸಲ್ಪಡುವ ಮತ್ತು ಪ್ರತಿ ಸಂಖ್ಯೆಯಿಂದ ಭಾಗಿಸಿದಾಗ 3ನ್ನು ಶೇಷ ಕೊಡಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವುದು? ಈ ರೀತಿ ಪ್ರಶ್ನೆ ಕೇಳಿದಾಗ ಮೊದಲಿಗೆ ಲೆಕ್ಕ ಬರ್ಕೋತೀರಿ. 5, 6 ನೆಕ್ಸ್ಟ್ ಏನಂತ್ರಿ 4, 3. 5, 6, 4, 3 ಇವುಗಳ ಲಸ ತೆಗೀರಿ. 2 3ಲೆ 2 2ಲೆ 3 ಹಂಗೆ ಬರೀತೀರಿ, 5 ಹಂಗೆ ಬರೀತೀರಿ. 2 1ಲೆ 5 3 3 ಬರೀತೀರಿ. 3 1ಲೆ 3 1ಲೆ 5 ಹಂಗೆ ಬರೀತೀರಿ, 5 1ಲೆ
ಅದರಿಂದ ಲಸ ಏನಾಗೈತ್ರಪ್ಪ ಅಂದ್ರೆ 2 ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 5 2 ಇರಲಿ 4 4 ಮೂರಲೆ 12 12 ಇರಲಿ 60 60 ನಮ್ಮದು ಉತ್ತರ ಬಂತು. ಇಲ್ಲೇ ಪ್ರಶ್ನೆ ಸರಿಯಾಗಿ ಓದ್ಕೋರಿ. 5 6 4 3 ಇವುಗಳಿಂದ ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆ ಅಂತ ಕೇಳಿದರೆ ನಾವು ಲಸ ಅಂತ ಹೇಳ್ತೀವಿ. ಆದರೆ ಶೇಷವನ್ನು ಕೊಡಬೇಕು ಅಂತ ಹೇಳ್ತಾರೆ. ಶೇಷ ಎಷ್ಟು ಇರಬೇಕಂದ್ರೆ 3. ಈಗ ಈ 5ರಿಂದ ಭಾಗಿಸಿದ್ರೆ ಶೇಷ 0 ಬರ್ತೈತೆ ರೀ. 6ರಿಂದ ಭಾಗಿಸಿದ್ರೆ 4ರಿಂದ 3ರಿಂದ ಭಾಗಿಸಿದಾಗ ಶೇಷ 0 ಬರ್ತೈತಿ. ನಮಗೇನು ಬೇಕಾಗೈತಿ ಈಗ 3 ಉಳಿಬೇಕಾಗೈತಿ. ಹಾಗಾದ್ರೆ ಇದು ಭಾಜ್ಯ ಅದು ಇವೆಲ್ಲ ಭಾಜಕ ಮಾಡಿದರೆ ಶೇಷ ಉಳಿಯಂಗಿಲ್ಲ. ಹಾಗಾದ್ರೆ ಶೇಷ ಉಳಿಬೇಕಂದ್ರೆ ನಾವೇನು ಮಾಡ್ಬೇಕು, ಈಗ ಇದನ್ನು 3 ಇದ್ರೊಳಗೆ ಕೂಡಿಸ್ಬಿಡ್ರಿ. 60 + 3 ಮಾಡಿರಿ 63. ಚಿಕ್ಕ ಸಂಖ್ಯೆ ಇದಾಕೈತೆ. ದೊಡ್ಡ ಇದ್ರ ನೆಕ್ಸ್ಟ್ ಸಂಖ್ಯೆ ಚಿಕ್ಕ ಯಾವುದಕ್ಕೈತೆ ಅಂದರೆ ಇದು ಡಬಲ್ ಆಗ್ತದೆ. ಅಂದರೆ 2ರಿಂದ ಗುಣಾಕಾರ ಮಾಡಿದ್ರೆ ಇದರ ಅಪವರ್ತ್ಯಗಳಿಂದ ಬಾಹುಕತೆ ನಮ್ಗೆ ಅದು ಬೇಕಾಗಿಲ್ಲ. ಅತಿ ಚಿಕ್ಕ ಸಂಖ್ಯೆ ಯಾವುದಂದ್ರೆ 63 ಆಕತಿ. ಆದ್ದರಿಂದ ಇವುಗಳಿಂದ ಭಾಗಿಸಲ್ಪಡುವ 5 6 4 3 ಇವುಗಳಿಂದ ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆ 63 ಆಯಿತು. ಈ ರೀತಿ ನಾವು ಇಲ್ಲಿ ಲಸಾದ ಮ್ಯಾಗ ಸಮಸ್ಯೆಗಳನ್ನ ನೋಡ್ತೀವಿ. ಇನ್ನೊಂದು ಪ್ರಶ್ನೆ ಐತೆ ನೋಡ್ರಿ. ಫೈಂಡ್ ದ ಲಾರ್ಜೆಸ್ಟ್ 4-digit ನಂಬರ್ ಡಿವಿಸಿಬಲ್ ಬೈ 15, 25, 40 and 75. ಈ 15, 20, 40 ಮತ್ತು 75 ಇವುಗಳಿಂದ ಭಾಗಿಸಲ್ಪಡುವ 4 ಅಂಕಿಯ ದೊಡ್ಡ ಸಂಖ್ಯೆ. ಫೈಂಡ್ ದ ಲಾರ್ಜೆಸ್ಟ್ 4-digit ನಂಬರ್ ಡಿವಿಸಿಬಲ್ ಬೈ 15, 25, 40 and 75. ಈ 4 ಸಂಖ್ಯೆಗಳಿಂದ ಭಾಗಿಸಲ್ಪಡುವ 4 ಅಂಕಿಯ ದೊಡ್ಡ ಸಂಖ್ಯೆ. ನಿಮ್ಮ 4 ಅಂಕಿಯ ದೊಡ್ಡ ಸಂಖ್ಯೆ ನಾವು ಮೊದಲು ಈಗಾಗಲೇ ತಿಳ್ಕೊಂಡಿವಿ. 4 ಅಂಕಿಯ ದೊಡ್ಡ ಸಂಖ್ಯೆ ಬರೀನೀಗ. 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದಾದ್ರೆ ಅಂದರೆ 9 9 4 ಸಲ ಬರೆದ್ರೆ 9999. ಇದು 4 ಅಂಕಿಯ ಸಂಖ್ಯೆ. ಈ 4 ಅಂಕಿಯ ಸಂಖ್ಯೆಗೆ ಯಾವ್ಯಾವುದರಿಂದ ಭಾಗ ಹೋಗ್ಬೇಕ್ರಿ? ಈಗ ನಿಮ್ಗೆ ಮೇಲೆ ತಿಳಿಸ್ದಂಗೆ ಕ್ವಶನ್ ಏನು ಕೇಳ್ಯಾರ ನೋಡ್ರಿ. 15, 25, 40 ಮತ್ತು 75 ನೋಡ್ರಿ. 15, 25, 40 ಮತ್ತು 75ರಿಂದ ಭಾಗ ಹೋಗಬೇಕು. ಮತ್ತು 9999ರಿಂದನೂ ಭಾಗ ಹೋಗಬೇಕು. ಇವುಗಳಿಂದ ಭಾಗಿಸಲ್ಪಡುವ ದೊಡ್ಡ 4 ಅಂಕಿಯ ದೊಡ್ಡ ಸಂಖ್ಯೆ. ಹಂಗಾದ್ರೆ ಮೊದಲು ನಾವೇನು ಭಾಗಿಸಲ್ಪಡುವ ಅಂತ ಕೇಳಿದಾಗ ನಾವು ಲಸ ತೆಗಿಬೇಕು. ನೋಡಿ, ಈಗ ಇಲ್ಲಿ ಒಂದು ಸಿಂಪಲ್ ನಾವು ಕ್ಯಾನ್ಸಲೇಷನ್ ಮಾಡ್ಬೋದು. 15 ಹೋಯ್ತು ರೀ. 15 5 75 ಅದ್ರ ಬಗ್ಗೆ ಒಳಗಿತ್ತ ಕ್ಯಾನ್ಸಲ್ ಮಾಡಿರಿ. 25 3 75 ನೋಡಿರಿ. ಲಸ ತೆಗೆದು ಈಸಿ ಟ್ರಿಕ್ಸನ್ನು ನೋಡಿರಿ. ಇದು 75 15 ಮಗ್ಗಿ ಒಳಗೈತಿ. 25 15 ಮಗ್ಗಿ 75 25ರ ಅಪವರ್ತನೂ ಐತಿ, 15ರ ಅಪವರ್ತನೂ ಐತಿ. ಅಂದರೆ 25ರ ಮಗ್ಗಿ ಒಳಗೂ 75 ಐತಿ, 15ರ ಮಗ್ಗಿ ಒಳಗೂ ಐತಿ. ಹಾಗಾದ್ರೆ ಕ್ಯಾನ್ಸಲೇಷನ್ ಆಯ್ತು ರೀ. ನೆಕ್ಸ್ಟ್ ನೇರವಾಗಿ ಇದು ಕಷ್ಟ ಮಾಡಿದ್ರು ಸಾಕು. ನಾವು ಇಲ್ಲಿ 2 20 75 ಹಂಗೆ ಉಳಿತು ರೀ. 2 10 75 ಹಂಗೆ ಉಳಿತು. 2 5 75 ಹಂಗೆ ಉಳಿತು. ನೆಕ್ಸ್ಟ್ ನೋಡಿ, 5ರ ಅಪವರ್ತ್ಯ ಅದಾಗಿರೋದ್ರಿಂದ ನೇರವಾಗಿ 75 ಒಂದಲೇ. ಈ ರೀತಿ ನಾವು ಲಸ ಫಾಸ್ಟಾಗಿ ಮಾಡ್ಬೋದು. 2 × 2 × 2 × 75 ನೋಡಿರಿ. ಡಬಲ್ ಮಾಡ್ತಾ ಹೋಗ್ರಿ. ಆ ಕಡೆಯಿಂದ ಬರ್ರಿ. 75 2 150, 152 300, 302 600, 600 ಲಸ ಆಯಿತು. ಈ ಲಸದಿಂದ ಈಗ 4 ಅಂಕಿಯ ದೊಡ್ಡ ಸಂಖ್ಯೆಗೆ ಹೋಗಬೇಕು. 4 ಅಂಕಿಯ ದೊಡ್ಡ ಸಂಖ್ಯೆ ಬರ್ಕೋತೀರಿ. 4 ಅಂಕಿಯ ದೊಡ್ಡ ಸಂಖ್ಯೆ ನೋಡಿರಿ. ಬರೆದಾಗ ಇದನ್ನು ಭಾಗಿಸ್ತಾ ಹೋಗ್ತೀರಿ. 600ರಿಂದ ಭಾಗಿಸ್ಬೇಕು. 600 1 600 ಎಷ್ಟು ಉಳಿತು ರೀ? 9 9 3 ಉಳಿತು. ಮುಂದಿನ ಸಂಖ್ಯೆ 9 ತಗೋತೀರಿ. 5 ನೋಡಿರಿ. 6 ಆಕತ್ತೆ ನೋಡ್ರಿ. 6 6 36 0 0 9 9 3. ಈಗ ಶೇಷ ಎಷ್ಟು ಉಳಿತು ರೀ?
399. ನಮಗಿದು ಬೇಡ ಆಗೈತಿ. ಇದಕ್ಕೆ ಭಾಗ ಹೋಗ್ಬೇಕಂದ್ರೆ ಇಷ್ಟು ಎಕ್ಸ್ಟ್ರಾ ಉಳ್ದೈತಿ, ಅದನ್ನು ತೆಗೆದುಬಿಟ್ರಿ. ಹಾಗಾದ್ರೆ 999 ಅಂದರೆ 9999, ಅದರಲ್ಲಿ 399 ಮೈನಸ್ ಮಾಡಿರಿ. 0069 ಇದು ಆನ್ಸರ್. ಆದ್ದರಿಂದ ಇವುಗಳಿಂದ ಭಾಗಿಸಲ್ಪಡುವ 15, 25, 40 ಮತ್ತು 75ರಿಂದ ಭಾಗಿಸಲ್ಪಡುವ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದೈತೆ ಅಂದರೆ 9600. ಇದು ಸರಿಯಾದ ಉತ್ತರ. ಈ ರೀತಿ ನಾವು ಲಸಾದ ಮ್ಯಾಗ ಸಾಕಷ್ಟು ಲೆಕ್ಕಗಳನ್ನ ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.